ಹೆದ್ದಾರಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ಟೋಲ್ ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ನುಗ್ಗಿ ಹಳ್ಳಕ್ಕೆ ಬಿದ್ದಿರುವ ಘಟನೆ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಮಂಡ್ಯದಿಂದ ಮೈಸೂರು ಕಡೆಗೆ ತೆರಳುತ್ತಿದ್ದ ಬಸ್ ಅಪಘಾತಕ್ಕೀಡಾಗಿದ್ದು ಚಾಲಕ ಶೇಖರ್ ಕಾಲು ಮುರಿದುಕೊಂಡಿದ್ದಾರೆ. ಕಂಡಕ್ಟರ್ ರವಿಚಂದ್ರನ್ ಸೇರಿದಂತೆ ದೀಪಕ್, ಭಾಸ್ಕರ್, ಹಬೀಬ್, ವಿಶಾಲ್, ನಾಗರಾಜ್ ಗಾಯಗೊಂಡಿದ್ದಾರೆ. ಸರ್ಕಾರಿ ಬಸ್ ರಾಗಿಮುದ್ದನಹಳ್ಳಿ ಗ್ರಾಮದ ಟೋಲ್ ರಸ್ತೆಯಲ್ಲಿ ತೆರಳುತ್ತಿದ್ದಾಗ ಸ್ಟೇರಿಂಗ್ ರಾಡ್ ಕಟ್ಟಾಗಿದ್ದು ತಕ್ಷಣವೇ ಚಾಲಕ ಹರಸಾಹಸ ಪಟ್ಟು ಬಸ್ ನಿಯಂತ್ರಣ ತೆಗೆದುಕೊಳ್ಳಲು ಹೋಗಿ ಬಸ್ ವೇಗದಲ್ಲಿ ಇದ್ದ ಕಾರಣ ಸರ್ವಿಸ್ ರಸ್ತೆಗೆ ಇಳಿದು ಹಳ್ಳಕ್ಕೆ ನುಗ್ಗಿದೆ. ಬಸ್ ನುಗ್ಗಿದ ರಭಸಕ್ಕೆ ಕಾರು, 3 ಬೈಕ್ಗಳು ಜಖಮಾಗಿವೆ. ಅಲ್ಲೇ ಪಕ್ಕದಲ್ಲೇ ಅಂಗಡಿ, ಹೋಟೆಲ್ ಬಳಿ ನಿಂತಿದ್ದ ರಾಗಿಮುದ್ದನಹಳ್ಳಿ ಗ್ರಾಮದ ಕೆಂಪೇಗೌಡರು, ಕೋಡಿ ಶೆಟ್ಟಿಪುರದ ಕುಮಾರ್ ರವರು ಬೈಕ್ಗಳಿಗೂ ಬಸ್ ಡಿಕ್ಕಿ ಹೊಡೆದುಕೊಂಡು ಹೋಗಿ ಹಳ್ಳಕ್ಕೆ ನುಗ್ಗಿದೆ. ಈ ಎಲ್ಲಾ ಘಟನೆಗಳು ಪಕ್ಕದಲ್ಲಿ ಇದ್ದ ಕಾರದಪುಡಿ ಕಾರ್ಖಾನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಲ್ಲ ಫಸ್ಟ್ 5 ಜನ ಕಾರ್ಗೆ ತಪ್ಪಿರೋ ಏನು ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ಹಾಗೆ ಅಲ್ಲಲ್ಲ ಈಗ KSRTC ಬಸ್ ಸ್ಟ್ಯಾಂಡು ಹಂಗೆ ಆ ಕಡೆ ಬರೀ ಕಣೋ ಈಗ ಸಾಕು ಕೆಳಗೆ ಇಳಿಸ್ಕೊಂಡು ಈಗ ಟ್ಯಾಂಕ್ ಬಿಡ್ತದ ಕೆಳಗೆ ಇಳಿಸ್ಕೊಂಡು ನಿಧಾನಕ್ಕೆ ಕ್ಯಾಬ್ ಬಿಡ್ತದ ಕೆಳಗೆ ಇಳಿಸ್ಕೊಂಡು ಈಗ ನಮ್ಮ ಬೆಳ್ಗಳು ಹೋಯ್ತವೆ ನಾನು ಬೆಳಿಗ್ಗೆ 2,000 ಚೀಟಿ ಹೆಂಗೆ ಬಿಲ್ ಮಾಡಿಕಲ್ಲ ಬಿಲ್ ಮಾಡೋಣ ಕೇಳೋಣ. ಐಟ್ ಮಾಡ್ಕೊಂಡ್ರೆ ಸಿಂಗಲ್ ಆಗ್ತಂತೆ ಡಬಲ್ ಆಗ್ತಾನಲ್ಲ. ಬಸ್ಸೊಳಗೆ ಹಾಕೋಣ ಬಿಡಿಸ್ಕೊಡೋಣ ಅವ್ರಿಗೆ ಬಿಡಿಸ್ಬೇಕಲ್ಲ ಇದು ಇದಕ್ಕೆ ಸ್ಪಾರ್ಕ್ ಇದಾಗುತ್ತದೆ.
ಒಂದು ಫ್ರೇಮ್ ಹಾಕೊಂಡು ಒಂದು ಸೈಡ್ ಹಾಕೊಂತಾರೆ ತಮಾಷೆ ಹಾಕೊಂಡು ಐಡಿ ಕಾರ್ಡು ನಿಮ್ಮ ಪೊಲೀಸ್ ಅವ್ರದ್ದು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.